ನಮಸ್ಕಾರಿಪ್ಪ ಎಲ್ಲ ಕರ್ನಾಟಕ ಮಂದಿಗೆ ಹೆಂಗದ್ರಿ ಎಲ್ಲಾರು. ನಮ್ಮ RCB ಗೆತ್ತು ನೋಡ್ರಿ, ಬ್ಯಾಕ್ ಟು ಬ್ಯಾಕ್ ಎರಡೆರಡು ಕಪ್ ರೀ. ಯಾರ ಹೇಳಾಕತ್ತಿದ್ರು ಒಂದು ಕಪ್ ಹೊಡ್ಯಾಕ 18 ವರ್ಷ ತಗೊಂಡಾರ, 2 ಕಪ್ ಹೊಡ್ಯಾಕ ಇನ್ನೊಂದು 18 ವರ್ಷ ತಗೊಂತಾರ, ಅಂದ್ರೆ 36 ವರ್ಷ ತಗೊಂತಾರ ಅಂತೇಳಿ ನೋಡ್ರಿ. ಮರನೇ ದಿನನ ಅಂದ್ರೆ ಮರನೇ ವರ್ಷನ ಅಂದ್ರೆ ಇನ್ನೂ ಒಂದು ವರ್ಷನೂ ಆಗಿಲ್ರಿ, ಇನ್ನೂ ಒಂದು 4-5 ದಿನ ಉಳಿದಿದ್ವು. ಉಳಿಸ್ಕೊಂಡನ ಕಪ್ ಹೊಡೆದ ನೋಡ್ರಿಪ್ಪ ನಾವು. ಇದಕ್ಕಂತಾರ್ರಿ RCB ಅಂತೇಳಿ ಎಲ್ಲರಿಗೂ ನೀನು ಫುಲ್ ಸೈಲೆಂಟ್ ಮಾಡಿಬಿಟ್ಟಿದ್ವಿ ನೋಡ್ರಿಪ್ಪ. GT ವರ್ಸಸ್ ಮ್ಯಾಚ್, ಫೈನಲ್ ಮ್ಯಾಚ್ RCB ತಿಂಡಿಲೆ ಗೆತ್ರಿ. ಏನು ಬೆಂಕಿ ಆಡಿದ್ರಿ ನಿನ್ನೆ, ಹೇಳಾಗ ಹಂಗಿಲ್ಲ ನೋಡ್ರಿಪ್ಪ. ನನ್ನಿ ಬೆಂಕಿ ಮ್ಯಾಚ್ ಅವನವನು ಒನ್ ಸೈಡ್ ಮ್ಯಾಚ್ 160 ರನ್ ಫುಲ್ ಸಣ್ಣ ಹುಡುಗರು ಕೊಟ್ಟಿದ್ರು ಟಾರ್ಗೆಟ್. ಬ್ಯಾಂಕ್ ಚೇಸ್ ಮಾಡಿದ್ರು ನಮ್ಮ ವಿರಾಟ್ ಕೊಹ್ಲಿ ಅಣ್ಣ, ಇಡೀ ಎಲ್ಲರೂ ಹೊಡ್ಯಾಕತ್ತಿದ್ರು ನೋಡ್ರಿಪ್ಪ. ನಿನ್ನೆ ನಮ್ಮ ಕೊಹ್ಲಿ ಅಣ್ಣನ ಲಾಸ್ಟ್ ಮ್ಯಾಚ್ ಮುಗಿಸಿದ 1 6 ಹೊಡೆದ ಫುಲ್ ಫೈನಲ್ ಗೆದ್ದೆ. ಮತ್ತು ಸೆಲೆಬ್ರೇಷನ್ ಏನು ಗೆಚ್ಚ ಬಿಡ್ರಿಪ್ಪ. ನಿನ್ನೆ ಏನು ಹೇಳಾಕ ಬರೋದಿಲ್ಲ ನಮ್ಮ RCB ಟೀಮ್ ಬಗ್ಗೆ. ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಮ್ಯಾಚ್ ನೋಡ್ರಿಪ್ಪ. ನಿನ್ನೆ ಅಂಕರು RCB ಗೆದ್ದ. ಇನ್ನು ಹೆಂಗೆ ಬ್ಯಾಕ್ ಟು ಬ್ಯಾಕ್ 2 ಕಪ್ ಗೆದ್ರೆ ಡಿಫೆಂಡಿಂಗ್ ಚಾಂಪಿಯನ್ ಅಲ್ಲ, ಅಟ್ಯಾಕಿಂಗ್ ಚಾಂಪಿಯನ್ ಆದ್ರೆ ನೋಡ್ರಿಪ್ಪ ಈಗ ನಮ್ಮ RCB ದವ್ರು. ಫುಲ್ ಹವಾ ನೋಡ್ರಿಪ್ಪ, ಫುಲ್ ಅಂದ್ರೆ ಫುಲ್ ಮಜಾ ಬಂತ. ನಿನ್ನೆ ಎಲ್ಲ ಕಡೆ ಪಟಾಕ್ಷಿ ಹರಿಸಾತಿದ್ರು. ಪೊಲೀಸರು ಸದ್ಯಕ್ಕೆ ನಿಂತಾರಿ ಸೆಕ್ಯೂರಿಟಿ ಕೊಡಾಕಂತೇಳಿ. ಯಾಕಂತಂದ್ರೆ RCB ಮ್ಯಾಚ್ ಹೋದ ವರ್ಷ ಹೆಂಗೆ 11 ಮಂದಿ ತೀರ್ಕೊಂಡಿದ್ರಲ್ಲ, ಹಂಗೆ ಈ ಸಲ ಏನು ಆಗಬಾರ್ದು ಅಂತೇಳಿ ಫುಲ್ Z+ ಸೆಕ್ಯೂರಿಟಿ ಇತ್ತು ನೋಡ್ರಿಪ್ಪ ಈ ಸಲ RCB ಗೆದ್ದಿದ್ದಕ್ಕೆ. ಆದ್ರೂ ತಗೋರಿಪ್ಪ ಅವನು ಏನು ಮ್ಯಾಚ್ ರೀ, ಬ್ಯಾಂಕ್ ಮ್ಯಾಚ್ ಆದ್ ನೋಡ್ರಿಪ್ಪ. ನಿನ್ನಿದಂಕರು ಫುಲ್ ಒನ್ ಸೈಡ್ ಮ್ಯಾಚ್ ರೀ. GT ದವ್ರು ನಮ್ಮ ಕುಟಾಗ ಏನು ಬಂದು ಸೋತ್ಬಿಟ್ರು ನೋಡ್ರಿಪ್ಪ. ಮೊನ್ನೆ ಸೆಮಿಫೈನಲ್ ಇದ್ದಾಗೂ ಸೋತಿರು, ಫಸ್ಟ್ ಮ್ಯಾಚ್ ಇದ್ದಾಗ. ಈ ಸಲಿನೂ ಸೋತು. ಬರೀ 160 ರನ್ ಟಾರ್ಗೆಟ್ ಕೊಟ್ಟಾರಿ, 164 ರನ್ ಟಾರ್ಗೆಟ್ ಕೊಟ್ಟಾರ. ಅದೇ ನಮ್ಮ ಸಣ್ಣ ಹುಡುಗರು ಆಡ್ತಾರ್ರಿ, ಅದ್ರ ಸಂಬಂಧ ಬಡ ಹುಡುಗರು ಹೊಡೆದು ಮುಗಿಸಿದ್ರು ನೋಡ್ರಿಪ್ಪ. ಫುಲ್ GT ದವ್ರ ಮನೆಗೆ ಕಳಿಸಿದ್ರೆ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ರಿ ನಮ್ಮ ಹುಡುಗರು. ಇನ್ನೇನು ಹೇಳ್ತೀರಿ, ನಮಗೆ ಒಂದು ಕಪ್ ಇಲ್ಲ ಅಂತ ಬರೀ ಹಾಳಾಕತ್ತಿದ್ವಿ ನಾವು 18 ವರ್ಷ. ಈಗ ನೋಡ್ರಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆತ್ತೆ. ಏನು ಫುಲ್ ಮಸ್ತ್ ಆಗ್ಬಿಟ್ಟಾರ ನೋಡ್ರಿಪ್ಪ ನಮ್ಮ RCB ಟೀಮ್ ಅನ್ನೋದು. ಏನು ಆಡಾಕತ್ತಾರ್ರಿ, ಮಸ್ತ್ ಆಡಿದ್ರು ಬಿಡ್ರಿಪ್ಪ. ಈ ಬಾಲಿಂಗು ಬ್ಯಾಂಕಿ, ಬ್ಯಾಟಿಂಗು ಬ್ಯಾಂಕಿ. ಅದ್ರೊಳಗೆ ನಮ್ಮ ವಿರಾಟ್ ಕೊಹ್ಲಿ ಅಣ್ಣ 76 ರನ್, ಅರ್ಧ ರನ್ ಅವನ ಹೊರಗೆ ಕೊಟ್ಟಂಗಾತ ನಿನ್ನೆ ನಮ್ಮ ಟೀಮಿಗೆ. ಆದ್ರೂ ಅದು ವಿರಾಟ್ ಕೊಹ್ಲಿ ಕ್ಯಾಚ್ ರೀ. ಸುಬ್ಮನ್ ಗಿಲ್ ಪ್ರಿನ್ಸ್ ಅಂತ ಹೇಳ್ತಿದ್ರಿ, ಕ್ಯಾಚ್ ಹಿಡ್ದಾನಂತ ಅವ, ಕ್ಯಾಚ್ ಆಗಿಲ್ಲ ಅಂತ ಇವ್. ಫುಲ್ ಮ್ಯಾಚ್ ಆಗ್ಬಿಟ್ಟಿತ್ತು ನೋಡ್ರಿಪ್ಪ ನಿನ್ನೆ. ಅವ್ರು ಹಿಡ್ದಾನಂತ ಅವ, ಇವ್ ಹಿಡಿದಿಲ್ಲ ಅಂತ ನಮ್ಮ ಕೊಹ್ಲಿ. ಅದಕ್ಕೆ ರಿವ್ಯೂ ತಗೊಂಡ್ರೆ ರಿವ್ಯೂ ಒಳಗೆ ನಮ್ಮ ಹುಲ್ಲಿನ ಗೆದ್ದು ನೋಡ್ರಿಪ್ಪ. RCB ಕಿಂಗ್ ಗೆದ್ದ. ಗೆಲ್ಲತ್ತಿಗೆ ನಾವು ಹೇಳಿದ, ನೋಡ್ತಮ್ಮ ಇನ್ನು ಮ್ಯಾಚ್ ನಿಂದ ನೋಡು, ಈಗ ಫುಲ್ ಒನ್ ಸೈಡ್ ಮಾಡೋಗಿದ್ದೆ ನೋಡು ಅಂತ ಹೇಳಿ ಬಡ ಎಲ್ಲ ಹೊಡೆದ 6 4 ಹೊಡೆದ. ಅವನು ನೀನು ಸಣ್ಣ ನೋಡ್ರಿ ಮ್ಯಾಚ್ ಆದಂಗೆ ಆಗೈತ್ರಿ ನಮ್ದು. ಏನು ಬೆಂಕಿ ಮ್ಯಾಚ್, ಅವನು ಒನ್ ಸೈಡ್ ಮ್ಯಾಚ್. ನಾವು ಒಂದಕ್ಕೆ ಬೌಲಿಂಗ್ ಆಗತ್ತೀವಿ ನಾವು ಅನ್ಕೊಂಡ್ಬಿಟ್ಟಿವಿ. ಈ ಸಲ ಕಪ್ ನಮ್ದು ತಗೋಪ್ಪ, ಮತ್ತು ಒಳ್ಳೆ ವರ್ಷ ನಾವು ಕಪ್ ಹೊಡ್ಯಾಕತ್ತೀವಿ ಅಂತೇಳಿ ಎಲ್ಲರೂ ಅನ್ನತ್ತಿದ್ರಿ. 18 ವರ್ಷಕ್ಕೆ ಒಂದು ಕಪ್ ಹೊಡೆದಾರ, ಇನ್ನು 36 ವರ್ಷಕ್ಕೆ ಇನ್ನೊಂದು ಕಪ್ ಹೊಡಿಬೇಕಂದ್ರೆ ನೀವು 36 ವರ್ಷ ಆಗತ್ತೆ ಬರ್ರಿ, ಅಲ್ಲಿ ಮಟ್ಟ ಅಂದ್ರೆ ನಾವು 23 ಕಪ್ ಹೊಡೆದಿರ್ತೇವೆ ಅಂತೇಳಿ. ಅವ್ರಿಗೇನು ಗೊತ್ತಾ, ಈ ಸಲ ಇರೋದು RCB ನಮ್ಮ ಯಾರ್ದು ಕ್ಯಾಪ್ಟನ್ಸಿ ಐತಿ ಮೊದಲ ರಜತ್ ಪಾಟಿದಾರ್ ಅಣ್ಣ, ಮತ್ತು ಇನ್ನೊಂದು ಹೇಜಲ್ವುಡ್ ಅಣ್ಣ. ಒಟ್ಟ RCB ಆತ ಒಂದು ಏನೈತಲ್ಲ ಅದ್ರೊಳಗೆ ಎಲ್ಲದ್ರೊಳಗೂ ಒಟ್ಟ ನಾವು ಗೆದ್ದೆ. ಸೋಲನೋ ಮಾತಾ ಇಲ್ಲ ನೋಡ್ರಿಪ್ಪ. ಒಂದು ಯಾವ್ದಾದ್ರು ಫೈನಲ್ ಆಡ್ಯಾನ, ಎಲ್ಲ ಫೈನಲ್ಲು ಗೆಲ್ಸ್ಕೊಟ್ಟಾನ. ಹಂಗೆ ಈ ಸಲ ಫೈನಲ್ ಆಡಿದ್ರೆ ಫೈನಲ್ ಗೆಲ್ಸಿದ ನಮ್ಮ RCB. ಮಸ್ತ್ ಆದ್ ನೋಡ್ರಿಪ್ಪ. ಬೆಂಕಿ ಬೌಲಿಂಗ್ ಹಾಕಿದ್ರೆ ಭುವನೇಶ್ವರ್ ಅಣ್ಣ ಬೆಂಕಿ ಬೌಲಿಂಗ್, ಹೇಜಲ್ವುಡ್ ಅಣ್ಣ ಬೆಂಕಿ ಬೌಲಿಂಗ್. ಅದ್ರೊಳಗೆ ನಮ್ಮ ವಿರಾಟ್ ಕೊಹ್ಲಿ ಅಣ್ಣ ಅಂತ ಹೇಳ್ಬೇಕು ನೋಡ್ರಿಪ್ಪ. ಏನು ಬ್ಯಾಟಿಂಗ್ ಆಡಿದಾರೆ, ಖತರ್ನಾಕ್ ಬ್ಯಾಟಿಂಗ್ ನೋಡ್ರಿಪ್ಪ. ನಿನ್ನೆಂಗ್ರು ಬರೀ 6 4 ಎಷ್ಟು ಒಂದು 7 4 ಹೊಡೆದಾನ, 2 3 6 ಹೊಡೆದಾನ ನೋಡ್ರಿಪ್ಪ ನಿನ್ನ ನಮ್ಮ ಕೊಹ್ಲಿ ಅಣ್ಣನ. ಆದ್ರೂ ಬ್ಯಾಂಕಿ ಗೆಲ್ಸ್ಕೊಟ್ಟಾರಿಪ್ಪ. ಹೋದ ಸಲ ಚೇಸಿಂಗ್ ಇದ್ದಿದ್ದಿಲ್ರಿ, ಹೋದ ಸಲ ಬರೇ ಫೀಲ್ಡಿಂಗ್ ಇತ್ತು ನಮ್ದು. ಈ ಸಲ ಬ್ಯಾಟಿಂಗ್ ಚೇಸಿಂಗ್ ಇತ್ತು ನೋಡ್ರಿಪ್ಪ. ಚೇಸಿಂಗ್ ಒಳಗೆ ನಾನೇ ಗೆಲ್ಸ್ಕೊಡ್ತೇನೆ ನಡಿ ನಮ್ಮ ಟೀಮ್ನ ಅಂತೇಳಿ ಕೊಹ್ಲಿ ಅಣ್ಣ ಫುಲ್ ಬ್ಯಾಂಕಿ ಫುಲ್ ಬಂದವನ ಬಡ ಎಲ್ಲರಿಗೂ ಹೊಡೆದ ಬ್ಯಾಂಕಿ ಫುಲ್ ಬಿರುಗಾಳಿ ಎಬ್ಬಿಸಿ ಹೋಗ್ಬಿಟ್ಟ ನೋಡ್ರಿಪ್ಪ ನಿನ್ನೆ. ಇದ್ರ ಸ್ಟೇಡಿಯಮ್ದಾಗ ಯಾವ್ದ್ರಿಪ್ಪ ಇದು ನಮ್ಮ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗ. ಏನು ಬ್ಯಾಟ್ರಿ ನಿನ್ನೆ ಬ್ಯಾಟಿಂಗ್ ಅಂದ್ರೆ ಬ್ಯಾಂಕಿ ಆಗಿತ್ತು ಬಿಡ್ರಿಪ್ಪ. ಅವನೊಂದು ಬೌಲಿಂಗು ಹಂಗೆ ಹಾಕಿದ್ರೆ ಹೇಳಕ್ಕಾಗೋದಿಲ್ರಿ. 2 ಕಪ್ ಈ ಸಲ ಅವನು ಫುಲ್ ಟ್ರೋಫಿ ಗಿಫಿ ಎಬ್ಸಿದ್ ಬಿಟ್ರೆ. ನಮ್ಮ ಮೊದಲೆಲ್ಲ ನಮ್ಮ ಟ್ರೋಲ್ ಮಾಡ್ತಿದ್ರು ಎಲ್ಲಾರು. ಈ ಸಲ ನೋಡ್ರಿಪ್ಪ ಫುಲ್ ನಮಗೆ ಎಲ್ಲಾರು ಇಡೀ ನಿನ್ನೆ ಬರೀ 12 ಗಂಟೆ ಆಗೈತಿ, 12 ಗಂಟೆ ಆಗೈತಿ. ಮತ್ತು ಫುಲ್ ಇನ್ಸ್ಟಾಗ್ರಾಮ್ ತೆಗೆದು ಬರೀ RCB ಚರ್ಚೆ, ಎಲ್ಲ ಕಡೆ RCB ಚರ್ಚೆ. RCB ಒಂದ್ಸಲ ಕಪ್ ಹಿಡಿತಾವೆ, ಎಲ್ಲ ಕಡೆ ಫುಲ್ ಇದಾಗ್ಬಿಡ್ತದೆ ನೋಡ್ರಿಪ್ಪ. ಟ್ರೋಲಿಂಗ್ ಪೇಜಸ್ಸು RCBನ ತಗೊಂತಾವು, ಎಲ್ಲಾನು RCBನ ತಗೊಂತಾವು. ನಿನ್ನೆ ಅಂಕರು ಅವನೊಂದು ನಮ್ಮ ಹೇಟರ್ಸ್ಗಳಿಗೆ ಅಂಕರು ಫುಲ್ ಸ್ವಿಚ್ ಆಫ್ ಆಗ್ಯಾರ ನೋಡ್ರಿಪ್ಪ ನಿನ್ನ ನಮ್ಮ ಹೇಟರ್ಸ್ಗಳು. ಯಾಕ್ರಿ ಎಲ್ಲರೂ ಒನ್ ಸೈಡ್ ಮ್ಯಾಚ್ ಆಗೈತಿ ಈ ಸಲಿನೂ. ಈ ವರ್ಷನೂ ಎಲ್ಲರೂ GT ಸಪೋರ್ಟ್, RCB ಸಪೋರ್ಟ್. ಎಲ್ಲರೂ RCB ಗೆಲ್ಲಂಗಿಲ್ಲ. GT ದವ್ರು ಗೆಲ್ತಾರ. ಯಾಕಂತಂದ್ರೆ ಮೊನ್ನೆ RR ದವ್ರನ್ನ ಬಿಗ್ಗೆಸ್ಟ್ ಅಂದ್ರೆ ಅದ್ರೊಳಗೆ ಸೂರ್ಯವಂಶ ತಾನಲ್ರಿಪ್ಪ, ಅವ್ರನ್ನ ಸೋಲಿಸಿ ಬಂದಾರ. ನೀವೇನು ದೊಡ್ಡ ಚಿನಿಮಿಳ್ಯಾಗಳು ಅಂತ ಹೇಳಿದ್ರು. ಅವ್ರು ಹೆಂಗೆ ಗೊತ್ತೈತಿ ನಮ್ದ್ರೊಳಗೆ ಫುಲ್ ಎಕ್ಸ್ಪೀರಿಯನ್ಸ್ ಅದಾರ ಅಂತೇಳಿ. ಭುವನೇಶ್ವರ್ ಅಣ್ಣ ಅಂತಗು, ಹೇಜಲ್ವುಡ್ ಅಣ್ಣ ಅಂತಗು, ವಿರಾಟ್ ಕೊಹ್ಲಿ ಅಣ್ಣ ಅಂತಗು, ಮತ್ತು ಅದ್ರೊಳಗೆ ಮತ್ತು ನಮ್ಮ ಕೃಣಾಲ್ ಪಾಂಡ್ಯ ಅಣ್ಣ ಎಲ್ಲರೂ ಬ್ಯಾಂಕ್ ಆಡಿದ್ರು ಬಿಡ್ರಿಪ್ಪ. ನೀನು ಹೆಂಗ್ರು ಮಸ್ತ್ ಎಲ್ಲರೂ ವಿಕೆಟ್ ತಕೊಂಡಂಗೆ ಬಡ ಫುಲ್ ಸಿಂಗಲ್ಲೇ ಡಾಟ್ ಕೊಡತ್ತಾರೆ. ನೀನು ಬೌಲಿಂಗ್ ಒಳಗೆ ನಮ್ದ್ರೊಳಗೆ ಬಂದ್ರೆ ನಾವು ಬರೀ 4 6 ಹೊಂಟ.
ಏನು ಬ್ಯಾಟಿಂಗ್ ರೀ. ನಿನ್ನೆ RCB ಅಂಕರು ಫೈನಲ್ ಹೋತಂತ ತಿಳ್ಕೊಡ್ರಿ, ಕಪ್ ಫಿಕ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಏನು ಬರೆದು ಕೊಡೋದು ಇದ್ದಿದ್ದಿಲ್ಲ, ಬರೋಬ್ಬರಿ ಫಿಕ್ಸ್ ಆಗಿಬಿಟ್ಟಿದ್ವಿ ನಾವು. RCB ಕ್ಯಾಪ್ ಗೆಲ್ಲೋದ ಈ ಸಲ ಕಪ್ ಗೆಲ್ಲದತ್ತೆ ಅಂತ ಅನ್ಕೊಂಡಿದ್ವಿ ನಾವು. ಅನ್ಕೊಂಡಂಗೆ ಕಪ್ ಗೆದ್ರೆ ಬ್ಯಾಂಕ್ ಬ್ಯಾಟಿಂಗ್ ಬ್ಯಾಂಕ್ ಬಾಲಿಂಗ್ ಎಲ್ಲ ಬ್ಯಾಂಕ್ ಆಗೈತೆ ನೋಡ್ರಿಪ್ಪ ಇವತ್ತಂಕರು. ನಾವು ಏನು ಹೇಳೋಂಗಿಲ್ರಿ RCB ದವ್ರಿಗೆ. RCB ದವ್ರಿಗೆ ಫುಲ್ ಫಾರ್ಮುಲಾ ಬಂದ್ಬಿಟ್ರ. ಹೋದ್ಸಲಿ ಮತ್ತು ಕ್ರಿಸ್ ಗೇಲ್ ಇದ್ದಾಗೂ ಆ ನಮ್ಗೆ ಇದ್ದಿದ್ದಿಲ್ಲ. AB ಡಿ ವಿಲಿಯರ್ಸ್ 360 ಅಂತೇಳಿ ಹೆಸರುವಾಸಿ ಆಗ್ಯಾನ, ಎಲ್ಲ ಕಡೆ ಹೊಡಿತಿದ್ದ. ಇದ್ದಾಗ ಈ ಥರ ಸ್ಟ್ರಾಂಗ್ ಇದ್ದಿದ್ದಿಲ್ಲ. ಈಗ ಏಕದಮ್ ಸ್ಟ್ರಾಂಗ್ ಆಗಿಬಿಟ್ಟೈತೆ ರೀ. ಬ್ಯಾಕ್ ಟು ಬ್ಯಾಕ್ ಎರಡು ಕಪ್ ಅಂದ್ರೆ ಐತಿಲ್ಲ. 2025 ನಮ್ದ ಕಪ್, 2026 ನಮ್ದ ಕಪ್. ತಲಿ ಅನ್ನೋದು 2025 ಗೆದ್ದಿದ್ದಕ್ಕೆ ಭಾಳ ಬ್ಯಾಂಕ್ ಆಗ್ಬಿಡಪ್ಪ ಅನ್ಕೊಂಡಿದ್ವಿ. ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡ್ಯಾಕತ್ರಿ. ಈಗ ಅಂಕರು ನಮ್ಗೆ ಜುಜುಬಿ ಆಗ್ಬಿಟ್ಟದ ನೋಡ್ರಿಪ್ಪ. ಕಪ್ ಹೊಡಿದ್ರೆ 2 ಸಲ ಕಪ್ ಹೊಡೆದ್ರೆ ಬ್ಯಾಂಕಿ ಕಪ್ ಹೊಡ್ಯಾಕತ್ತಾರ ನೋಡ್ರಿಪ್ಪ. ಈಗ ಅಂಕರು ಮುಗಿದ್ರಿಪ್ಪ, ಇನ್ನೇನಿಲ್ಲ ನಮ್ದು. ಫುಲ್ RCB ಸಪೋರ್ಟ್ ಮಾಡ್ತೇವೆ ನಾವೀಗ. ಮತ್ತೆ ಸಿಗೋಣಂತ ಇನ್ನೊಂದು ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB. ಇನ್ನು ಬ್ಯಾಕ್ ಟು ಬ್ಯಾಕ್ ಕಪ್ ನಮ್ದು ನೋಡ್ರಿಪ್ಪ. ಮತ್ತೆ ಸಿಗೋಣಂತ ಇನ್ನೊಂದು ವಿಡಿಯೋದಾಗ. ಜೈ ಹಿಂದ್.